ಬ್ರೋ ಯಾಕಿ ನೋ ಬಾಬಾ ಸರಿ ಬಾಯ್ ಬಾಯ್ ಓಕೆ ಚಿನಿ ಆಮೇಲೆ ಏನು ಹಾಂ ಮಾಡಿಬಿಡು. ಲೇಡೀಸ್ ಹತ್ರ ಸ್ಮೂತಾಗಿದ್ರೇನೆ ಕೆಲಸ ಗೆಲ್ಲಕ್ಕಾಗೋದು. ಆಮಾ ಅಬ್ಡಿ ಇಬ್ಡಿ ಆಡಿಡು ಎಲ್ಲ ಆಗೋಯ್ತಲ್ಲ. ಏನಾಯ್ತು? Nothing is locked. House is only not locked over there. ಎಷ್ಟು ಬಿಡ್ತಾ ಇದ್ದಾರೆ ಲೋ ರಾಂಗ್ ವೇಲ್ ಬಂದ್ಬಿಡ್ತವ್ರು ಭಯ ಕಣೋ. ನಾ ಬೇರೆ ಝೂಮ್ ಅಲ್ಲಿ ಬಂದು ತಿರುಗಿಸ್ತೀವಿ. ಅಪ್ಪ ನನ್ಗೆ ಹಂಗೆ ಆಗಿದ್ದಪ್ಪ. ಎಲೆಕ್ಟ್ರಿಕ್ ಗಾಡೀಲಿ ಬರ್ತಾ ಇದ್ದೆ ಆಫೀಸಿಂದ ಸಾಯಂಕಾಲ ತನಕ. ಬೀಚ್ ಕೆಳಗಡೆ ಕ್ಲೋಸ್ ಆಗಿ ಹೋಗೋಣ ಅಂತ ಹೋದ್ರೆ ಡಮಾರ್ ಅಷ್ಟೇ ಸೆಕೆಂಡ್ಸ್ ಫ್ರಾಕ್ಷನ್ ಅವ್ನು ಆ ಕಡೆಯಿಂದ ಬಂದ ರಾಂಗ್ ವೇಯಿಂದ ಹರ್ಡ್ ಮುಂದೆಗಡೆ ಊಷ್ಟು ನನ್ ಗಾಡಿಕಿ ಅವ್ನ ಗಾಡಿ ಮುಂದೆ ಬಿದ್ದಿದೆ. ಅವ್ನ ಗಾಡಿ ಹತ್ರ ಬಿದ್ದಿದೆ ನನ್ ಗಾಡಿಕಿ. ಏನಿಲ್ಲ ಅವ್ರು ನಾನೇನು ಮಾಡಿಲ್ಲ, ಸ್ವಲ್ಪ ಬ್ಲಾಂಕ್ ಆಗೋಯ್ತು. ಒಂದ್ ಸ್ವಲ್ಪ ಕಾಲ್ನ ಸುಧಾರಿಸ್ಕೊಂಡೆ ಆ ಕಡೆ ಈ ಕಡೆ ನಡೆದು ಅಷ್ಟ್ ನಾಗ ಅವ್ನ್ ಫುಲ್ ಬ್ಲಾಂಕು. ನಿನಗೆ ಬಂತು ಅದು, ನಿನಗೆ ಬಂತು ಹಿಂಗೆ. ಈ ಕೇಡಿ ಎಂತ ಕೇಡಿ ಅಂದ್ರೆ ಆ ಥರ ಕೇಡಿ ಇವನು, ಹೆವಿ ಕೇಡಿ ಇವನು. ವಯಸ್ಸು ಹೇಳಿದಾನೆ ನಂದು. ಬೌಲಿಂಗ್ ಹೋಗೋಣ. ಇಲ್ಲ ಗುರು ನಾನು ಬರಲ್ಲ. ವೆರಿ ಲೆಸ್ ಶುಗರ್, ಬ್ರೌನ್ ಶುಗರ್. ಬ್ರೌನ್ ಶುಗರಾ? ಬ್ರೌನ್ ಶುಗರಾ? ವಾಟ್ ಯು ವಾಂಟ್? ಏಯ್ ಆನಂದ್, ಬ್ರೌನ್ ಶುಗರ್ ಅಂತೂ. ಈ ಬ್ರೌನ್ ಶುಗರ್ ಅಂದ್ರೆ ಗೊತ್ತಾ ನಿಂಗೆ? ಮಂಡ್ಯಲ್ಲಿ ಮಾಡೋದದು. ಕೊಲಂಬಿಯಾಲ್ ಒಂದ್ ಮಾಡ್ತಾರೆ, ಅದ್ ಬೇಕಾ? ಸ್ಕ್ರೀನ್ ಆಫೇ ಆಗುತ್ತೆ ಅದು. ಇನ್ ಬೇಡ ನಮ್ಗೇನಿದ್ರು ಐಟಮ್ ಬೇಕು. ಇನ್ನೇನು ಸಮಾಚಾರ? ಐಟಮ್ ಅಂದ್ರೆ ಅದಲ್ಲಪ್ಪ, ಪನಿನಿ ಐಟಮು. ಇವನು ಯಾರು ಇವನು? ಏನು ಅಲರ್ಟ್ಗಳು? ಐಟಮ್ ಅಂದ್ರೆ ಐಟಮ್, ಬ್ರೌನ್ ಶುಗರ್ ಅಂದ್ರೆ ಬ್ರೌನ್ ಶುಗರಾ? ಅಡಂಗಪ್ಪ ಕೀವರ್ಡ್ಸ್ ಅಂತಾರೆ ಅದಕ್ಕೆ. ಕೀವರ್ಡ್ಸ್. ಇವಾಗ ಬೇರೆ ಎಲ್ಲ ಕಾನೂನೆಲ್ಲ ಫುಲ್ ಅಲರ್ಟ್ ಆಗಿದೆ. ಕಾಯ್ತಾ ಇರ್ತಾರೆ ನಮ್ಮಂತವ್ರೆ ಸಿಕ್ಲಿ ಅಂತ ಲಬಕ್ ಅಂತ ಅದಂಬಿಡೋಣ ಅಂತ. ಕೋಕ್ ಅಂದ್ರೆ ಸಾಕು ತಗೊಂಡು ಹೋಗ್ಬಿಡ್ತಾರೆ. ಕೋಕೋ ಕೋಲಾ ಕಣಲಿ, ಕೋಕ್ ಅಲ್ಲ ಅದು. ಹೇಳ್ತಾ ಇದೀನಿ, ಕೋಕ್ ಅಂದ್ರೆ ಕೋಕೋ ಕೋಲಾಗ ಏನಾದ್ರು ಅಪ್ಪಿ ತಪ್ಪಿ ಕೋಕ್ ಅಂದ್ಬಿಟ್ರೆ ಮುಗೀತು. ಅದೇ ಸರ್ ಡಿಕ್ಕಿಲಿ ಕೋಕ್ ಇದೆ ಬೇಕಾ? ಆನಂದ್ ಸಮಾಚಾರ ಇಸ್ ವೆರಿ ಸಿಂಪಲ್. ಆನಂದ್ ಇಸ್ ಗೋಯಿಂಗ್ ಬೆಲ್ಟ್ ಹಾಕೊಳ್ಳೋ ಅಪ್ಪ. Anand is going back to Kerala. And then we'll also follow him and go to Kerala. Kerala ಹೋದ್ಮೇಲೆ ಆನಂದ್ don't forget us, sir. ಮರಿಬೇಡಪ್ಪ ನಮ್ಮನ್ನ. It's very hard to forget when somebody is always calling. Oh sorry. Beep. No, Anand will come to when Kochi. Somebody Anand is always calling ಅಂದ್ಬಿಟ್ಟಪ್ಪ. ಆನಂದ್ ಅದ್ರ ಹಿಂದೆಗಡೆ ಏನಂತಾನೆ ಗೊತ್ತಾ ಇವ್ನು ನಿನ್ಗೆ? ನಾನು ಹೇಳ್ಬಿಟ್ರೆ ನೀನು ಇವನ ಹತ್ರ ಮಾತಾಡ್ಸಲ್ಲ. ಇವನ ಹತ್ರ ಸಖತ್ ಹೇಳ್ತಾನೆ ಅವನು. ನೀನೇನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ ಬಾಸ್ ತಮಾಷೆ ಅನ್ಕೊಂಡಿದ್ಯಾ? ಹಿಂದೆಗಡೆ ತುಂಬಾ ಒಳ್ಳೇದ್ ಮಾತಾಡ್ತಾನೆ ನಿನ್ ಬಗ್ಗೆ. ಆನಂದೇ ನನ್ಗೆ ಬೆಸ್ಟು, ಆನಂದದೇ ಬೆಸ್ಟು. ಮನ್ಸು ಆನಂದದು ಸ್ವೀಟು, ಆನಂದೇ ಸ್ವೀಟು. ಕರೆಕ್ಟ್ ಹೌದು. ಆನಂದದು ಸ್ವೀಟು ಅಂದ್ರೆ ಏನಪ್ಪಾ? ಆನಂದ್ ಸ್ವೀಟು ತಿಂದಿಲ್ವಾ ನೀನು? ತಿಂದಿದ್ಯಾ ಇಲ್ವಾ ಆನಂದ್ ಸ್ವೀಟ್ಸ್? ಸಕ್ಕತ್ ಮೋತಿಚೂರು. ಕಾಜು ಕಡ್ಲಿ 1600 ರೂಪಾಯಿನೋ ಏನೋ ಇವಾಗ ಪರ್ ಕೆಜಿ. ಹೌದಾ ಗುರು? ಮತ್ತೆ ಮಕ ಎಲ್ಲ ಕರೆಕ್ಟ್ ಆಗೈತಾ? ಆಟ ಆಡ್ಬಿಟ್ಟು ಸೆಕೆಗೆ ಆಗ್ಬಿಟ್ಟು ಮಕ ಎಲ್ಲ ಡಮಾರ್ ಆಗ್ಬಿಟ್ಟು. ಲೇ ನಾನು ಹೆಂಡತಿ ಜೊತೆ ಬರ್ಬೇಕಾಗಿತ್ಲೇ, ನಿನ್ ಜೊತೆ ಬಂದ್ಬಿಟ್ಟಿದೀನಿ. ಇದನ್ನ ನೋಡಿದ್ರೆ ನನ್ನ ಹೆಂಡತಿ ಎಲ್ಲಿದೆಯೋ ಚೇರು? ಪನಿನಿ ನೋಡಿ, ಆನೆನ ತೊಳಿತಾ ಇದ್ದಾರೆ ಇವ್ರ ಮನೇಲಿ. ಆನಂದ್ ತಮಾಷೆ ಅಲ್ಲ,
ಮನೇಲಿ ಆನೆನೇ ತೊಳಿತಾ ಇದ್ದಾರೆ ಅಂದರೆ ಆನೆ ಥರ ಮನಸ್ಸು ಆನಂದದ್ದು. ಇವನೇ ಕ್ಯಾಚ್ ಮಾಡಿರೋದು ಆನಂದನ. ಹೊರಟಿದ್ದೀನಿ, ಬರ್ತಾ ಇದ್ದೀನಿ. ಪರವಾಗಿಲ್ಲ ಅಮ್ಮ, ಟೆನ್ಷನ್ ಬೇಡ, ನಾನು ಮಾಡ್ಕೊಡ್ತೀನಿ. ನೀನು ಏನು ತಿಂತೀಯ ಅದು ಮಾಡ್ಕೊಡ್ತೀನಿ. 8:30 ಬರ್ತೀನಿ ಅಂದ ತಕ್ಷಣ 8:30 ಆಗಿದ ತಕ್ಷಣ ಶಾರ್ಪಾಗಿ ಫೋನ್ ಮಾಡ್ತಾರೆ. ಅದಕ್ಕಲ್ಲ ನೋಡಕ್ಕೆ ಕರೆಕ್ಟ್ ಆಗಿದ್ಯಾ ಸೇಫ್ ಇಲ್ವಾ. ನೀನೇನಾದ್ರೂ ಆ ಶಕ್ತಿ ಹತ್ರ ಆಟ ಆಡಿದ್ರೆ ಭಸ್ಮ ಆಗೋಗ್ತೀಯ ಗುರು. ಶಕ್ತಿ ಇಲ್ಲದೆ ಶಿವ ಇಲ್ಲ. ಮತ್ತೆ ಯಾಕೆ ಪರಮೇಶ್ವರ ಶಕ್ತಿನೇ ಮದುವೆ ಆದ್ರು ಗೊತ್ತಾ ನಿಂಗೆ? ಪರಮೇಶ್ವರ ಹತ್ರನೂ ಸೇಮ್ ಪವರ್ ಇದೆ, ಶಕ್ತಿ ಹತ್ರನೂ ಸೇಮ್ ಪವರ್ ಇದೆ ಅಲ್ವಾ? ಆದ್ರೆ ಅಂತ ಪರಮೇಶ್ವರನೇ ಶಕ್ತಿನ ನೋಡಿ ಚಿಕ್ಕ ಮಗು ಆಗ್ಬಿಟ್ರು. ಅವಾಗ್ಲೇ ಶಕ್ತಿ ಕಂಟ್ರೋಲ್ ಆಗಿ ನಾರ್ಮಲ್ ಆದ್ರು. ನಾವು ಅದೇ ತರ ವೈಫ್ ಹತ್ರ ಎಷ್ಟೇ ನಮ್ಮ ಹತ್ರ ಪವರ್ ಇದ್ರು ಚಿಕ್ಕ ಮಗು ಆಗ್ಬಿಡ್ಬೇಕು. ಹೌದಮ್ಮ, ಆಯ್ತಮ್ಮ, ಸರಿಮ್ಮ ಅಂತ ಹೇಳಿದ್ರೆ ಬಚಾವ್. ಅವಾಗ ಅವರು ಕರಗ್ಬಿಡ್ತಾರೆ. ಇಲ್ಲ ಅಂದ್ರೆ ಅಷ್ಟೇನಾ? ಓ ದೇವ್ರೆ, ಎದುರಾಕೋಬಾರ್ದು ಶಕ್ತಿ. ರಾಮಾಯಣ ಏನಕ್ಕಾಯ್ತು ಗುರು? ಅದೆಲ್ಲರಿಗೂ ಗೊತ್ತು. ಜಸ್ಟ್ ಸೀತಾದೇವಿ ಸೀತಾಮಾತೆನ ಟೆಚ್ಚು ಮಾಡಿಲ್ಲ, ಕರ್ಕೊಂಡು ಹೊಟ್ಟೋದ್ರೆ ಅಷ್ಟೇ ಗುರು. ಡಾಮಾರ್. ಆಮೇಲೆ ಮಹಾಭಾರತ ಏನಕ್ಕಾಯ್ತು ಗುರು? ಬೆಂಕಿ ಪಾರ್ವತಿ ಅವತಾರನೇ ದ್ರೌಪದಿ ಅಲ್ವಾ? ಜಸ್ಟ್ ಟಚ್ ಮಾಡಿದ್ರು ಗುರು, ಅವಮಾನ ಮಾಡಿದ್ರು. ಡಾಮಾರ್. ಡಾಮಾರ್. ಅದೆಲ್ಲ ನಾನು ತಿಳ್ಕೊಂಡು ಮನೇಲಿ ಏನು ಮಾಡ್ತೀನಿ ಹೇಳು, ನಾನು ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿರೋ ದೇವಿನ ಟಚ್ ಮಾಡಲ್ಲ. ಮಾಡಬಾರ್ದು ಗುರು. ಆಯ್ತಮ್ಮ, ಓಕೆ ಅಮ್ಮ, ಸರಿಮ್ಮ, ನೀನೇ ಅಮ್ಮ, ನೀನೇ ಅಲ್ಲ. ಲಕ್ಷ್ಮೀ ಪೂಜೆ ನೀವೆಲ್ಲ ಹೆಂಗ್ ಮಾಡ್ತೀರಾ ಗುರು ಮನೇಲಿ? ಇವಾಗ ಲಕ್ಷ್ಮೀ ಪೂಜೆ ಎಲ್ಲ ನಿಮ್ಮ ಮನೇಲಿ ಮಾಡಲ್ವಾ? ಲಕ್ಷ್ಮೀ ವಿಗ್ರಹ ಇರುತ್ತೆ, ಮಾಡ್ತೀರಾ ಅಲ್ವಾ? ನಾನು ಹಂಗೆಲ್ಲ ಮಾಡಲ್ಲ. ನಾನು ಅವ್ರನ್ನೇ ಕೈ ಮುಗ್ಕೊಂಡು ಹೊಟ್ಟೋಗ್ತೀನಿ ಆಫೀಸ್ಗೆ. ಎಲ್ಲ ಅವರೇ ನನಗೆ. இவனுக்கெல்ல தெரியல ஓய் சொல்றேன் பாரு. தெரியும் ஓய். இன்னும் நீ கல்யாணம் ஆகி பாரு எப்படி இருக்கும், அந்த சக்தி எப்படி இருக்கும், அந்த டிவைன் பவர் எப்படி இருக்கும், எந்த நேரத்தில் நீ வெளியே வரணும், எந்த நேரத்தில் வெளியே போகணும், அதெல்லாம் இருக்கும் ஓய். இந்த வயசுல எல்லாம் முடிச்சிரு ஓய். கல்யாணம் ஆகிறதுக்கு முன்னாடி எல்லாம் முடிச்சிரு. ಮದುವೆ ಆದ್ರೆ ಆಲ್ಮೋಸ್ಟ್ ಎಲ್ಲರೂ ಕಟ್ ಆಫ್. ಯಾರು ವಾರದಲ್ಲಿ ಒಂದು ದಿವಸ ಮಾತಾಡ್ಸ್ತೀನಿ ಅಷ್ಟೇ. ನಾನು ಒಂಥರ ನೋಸ್ ಡೈವ್ ಲವ್ ಅಲ್ಲಿ ಹಂಗೆ ನಾನು. ఇలాంటి నన్ను ಹೋಗదే ಇಲ್ಲ, ముట్టకే ಹೋಗಲ್ಲ, పక్కనే ಹೋಗಲ್ಲ. మీరు ఎప్పుడు పెళ్లి చేసుకుంటారు నాయనా? నాకు పెళ్లి లేదప్ప. ఎలా? పెళ్లికి మినిమం క్వాలిఫికేషన్ ఏంటి? పెళ్లి లేదు. 12th బ్రో. ఏం గుని? 12th లేదు. ఏమి? మినిమం క్వాలిఫికేషన్ 12th. ఎవరు? 12th నాకు లేదా? ಚೇಂಜ್ ಮಾಡ್ಬಿಟ್ರಾ? ಇವಾಗ ಮುಂಚೆ ಎಲ್ಲ ಕೆಲಸಕ್ಕೆಲ್ಲ 10th ಅಂತ ಮಿನಿಮಮ್ 12th. ಇವಾಗೆಲ್ಲ ಡಿಗ್ರಿ ಬೇಕು ನಮ್ಮ ಸ್ಟ್ಯಾಂಡರ್ಡ್ ಗೆ. 12th ಓಕೆ, ಅದು ಇಲ್ಲ ಅಲ್ವಾ? ಹಂಗಾದ್ರೆ ಲವ್ ಹಂಗಾದ್ರೆ ಇಲ್ವನು ಮದ್ವೆ? ಹಂಗಾದ್ರೆ 12th ಪಾಸ್ ಆಗಿದ್ರೇನೆ ಮದ್ವೆ ಹೆಣ್ಣು ಕೊಡೋದು? ನೀನು ಓದೆ ಸರಿಗೆ. ಮದ್ವೆ ಆಗ್ಬೇಕು ಅಂದ್ರೆ 2 ಲಕ್ಷ ಸಂಬಳ ಬೇಕಂತೆ. ಆದ್ರೆ ಅವನು ಗಂಡ್ಸ ಇಲ್ಲ ಅವನು ಹೆಂಗ್ಸ ಅದೆಲ್ಲ ನೋಡಲ್ಲ. ಕಾಸಿದ್ಯಾ? ಯಾವ್ದು ಒಂದು ಕೇಸ್ ಮೊನ್ನೆಲ್ಲ ನೋಡಿದೆ ಗುರು. ಪಾಪ ಅವನು ಸಂಘ ಅಂತೆ, ಅವನು ಪಾಪ ದುಡ್ಡಿದೆ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಟ್ಬಿಟ್ಟು ಅವ್ರಿಗಿನೇ ಸೂಸೈಡ್ ಮಾಡ್ಕೊಂಡ್ಬಿಡ್ತು. ಅದ್ ನೋಡ್ದ ಫುಲ್ ಅದೇ ಸೀನ್ ನಡೀತಾ ಇತ್ತು. ಏನೋ ಅವನ ಹೆಸರು ಏನೋ ಇದೆ ಗುರು. ಬನಶಂಕರಿ ಅಲ್ಲಿ ಇರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ತರ ಕೇಸ್ಗಳು ಬೇಜಾನ್ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾರೆ ಇವಾಗ ಸಿಂಪಲ್ ಗುರು ಸಮಾಜ. ನಿನ್ನ ಹತ್ರ ದುಡ್ಡಿದ್ಯಾ, ನಿನ್ನ ಹತ್ರ ಬಾಡಿಗೆ ಬರುತ್ತಾ, ನಿನ್ನ ಹತ್ರ ಜಮೀನ್ ಇದ್ಯಾ, ನೀನ್ ಹುಡುಗ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಗುರು, ನಿನ್ಗೆ ಹೆಣ್ಣು ಕೊಡ್ತಾರೆ. ಯಾಕೆಂದ್ರೆ ನೀನು ಇವಾಗ ಏನೇನೋ ಲೊಟ್ಟು ಲೊಸ್ಕು ಬಂದ್ಬಿಟ್ಟಿದೆ. IVF ಮಾಡ್ಕೊಬಹುದು. ಮತ್ತೆ ಇನ್ನೊಂದು ಬೇರೆಯವರು ಹೋಟೆಲ್ ಇಕ್ಬಿಟ್ಟು ಮಾಡ್ತಾರಲ್ಲ, ಅದೆಲ್ಲ ಫಾರಿನ್ ಅಲ್ಲೆಲ್ಲ ಮಾಡ್ತಾರಲ್ಲ, ಅದೇನೋ ಇದೆ. ವಾಟ್ ದೇ ಕಾಲ್? ಸರಗೇಸಿ. ಅದೇನೋ ಒಂದ್ ಮಣ್ಣು. ಅದೇನೋ ಒಂದ್ ಮಣ್ಣು. ಇಂಡಿಯಾಲಿ ಇಲ್ಲಿಗಲ್ಲ ಅದು. ಓಹೋ. ವಾಡಗೈ ಗರ್ಭಪೈ ಅಂದ್ರೆ ರೆಂಟಿಗೆ ಏನೋ ಗರ್ಭನೂ ಬಾಡಿಗೆಗೆ ಬಿಡಂಗ ಆಗೋದ್ರಲ್ಲೋ. ಅಯ್ಯೋ ದೇವ್ರೇ ನಮ್ಮಪ್ಪ. ಇನ್ನು ಏನೇನ್ ಬಾಡಿಗೆ ಕೊಡ್ತಾರೋ. ಎಲ್ಲೋ ಹೋಗ್ತಾ ಇದೀವಿ ನಾವು ಶಿಸ್ತಾಗಿ. ಹಂಗಾದ್ರೆ ನಾನು ಉಲ್ಟಾ ನಿಲ್ಸ್ಬೇಕಲ್ವಾ ಗಾಡಿ? ಏನು ಇಲ್ಲ, ನಾನು ನನ್ನ ಫ್ರೆಂಡ್ ಇನ್ನೊಬ್ಬನ ಅಲ್ಲಿ ಮೀಟ್ ಮಾಡಕ್ ಹೋಗ್ಬೇಕು. ನೀನು ಒಳಗಡೆ ಬರಲ್ಲ ತಾನೇ? ಕೀ ಎತ್ಕೊಬೇಕು ತಾನೇ ನೀನು?
ಅಯ್ಯೋ ನಿನ್ ಕೀ ಅಲ್ಲಿ ಮನೇಲಿ ತಗ್ಲಾಕಿದೀನ್ಲೋ ನೀನು ಹೋಗಿ ಮನೇಲಿ ತಗ್ಲಾಕಿದ್ಯಲ್ಲೋ ಕೀನಲ್ಲೋ ಹಂಗೆ ಎಸ್ಕೇಪ್ ಆಗೋಣ ಹಾ ಹಂಗೆ ಎಸ್ಕೇಪ್ ಆಗೋಣ ಅನ್ಕೊಂಡೆ ನೀವನೊಬ್ಬ ಹೋಗ ಅಲ್ಲಿ ಮನೆ ಒಳಕ್ಕೇನೆ ಇರ್ತಾನೆ Pocket in this guy. This man only told I have put it there. ಅಯ್ಯೋ ಮನೆ ಬಂದ್ಬಿಡ್ತೇನೋ ಭಾನುವಾರ ಆಗೋಯ್ತೇನೋ I was under the assumption that we are going. ಏನೋ ಇದ್ಲು ಹಿಂಗ್ ಹಾಕಿದ್ರೆ ತಲೆನೋವು. ಏನ್ ತಲೆನೋವಿಲ್ಲ ಎತ್ತ ಕಷ್ಟ ನೀನ್ ಬಿಡು ನಾನು ಹಾಕ್ತೀನಿ ಹಿಂಗ್ ಬಾ ಹೇಳ್ತೀನಿ ನೀನ್ ಕೀ ಎತ್ತಕೊಂಡು ಹೋಗು ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರ್ತೀನಿ ಯಾಕೆ ಮಾತಾಡ್ಸ್ಲಿ ಹೋಗ ಅವ್ರನ್ನೂ ಮಾತಾಡ್ಸೋಕ್ಕೇನಿಲ್ಲ ಸೊ ಎಲ್ಲ ಸಖತ್ತಾಗಿತ್ತು ಮತ್ತು ಪ್ಯಾರಿಸ್ ಪನಿನಿ ಸೂಪರ್ ಆಗಿತ್ತು Too much fun. ಹಾಟ್ ಚಾಕ್ಲೇಟ್ ತುಂಬ ಚೆನ್ನಾಗಿತ್ತು Monday ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರೆಕ್ಟಾ correct. ಕನಸಿನ ದಾರಿ ಇದು ನನ್ನ ಚಾನೆಲ್ ದಯವಿಟ್ಟು ಸಪೋರ್ಟ್ ಮಾಡಿ ಹಂಗೆ ಕರೆಕ್ಟ್ ನಮ್ಮ ಜನ ಅದೇ ಥರ ಕೊಡಲು Yes. ಅವ್ರು ಏನು ಕರೆಕ್ಟ್ ಆಗಿದ್ರೆ ಸಪೋರ್ಟ್ ಮಾಡ್ಬಿಡ್ತಾರೆ Youth ಮಚ್ಚ. ನೋ ಯೂತ್ ಮೇಯ್ನ್ ಅವ್ರಿಗೆ Main. ಇಲ್ಲ. Main. Jealousy ಅದು ಇದು ಏನಿಲ್ಲ Let's go.